ಕಾಡುಗೊಲ್ಲ ಜಾತಿ ಜನಗಣತಿ ಜಾಗೃತಿ ಅಭಿಯಾನಕ್ಕೆ ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಚಾಲನೆ ನೀಡಿದ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ, ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದ್ದು, ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಕಾಡುಗೊಲ್ಲ ಎಂಬುದಾಗಿ ಜಾತಿಯನ್ನ ಬರೆಯಿಸುವ ಬಗ್ಗೆ ಜಾಗೃತಿ ಅಭಿಯಾನ ನಡೆಸಲಾಯಿತು. ಆತ್ಮೀಯ ಕಾಡುಗೊಲ್ಲ ಕುಲ ಬಾಂಧವರೇ, ನಾವು ಕಾಡುಗೊಲ್ಲರು, ನನ್ನ ಜಾತಿ ಕಾಡುಗೊಲ್ಲ. ಕ್ರಮ ಸಂಖ್ಯೆ 9 ಜಾತಿ ಕಾಲಂ ಕಾಡುಗೊಲ್ಲ, ಕ್ರಮ ಸಂಖ್ಯೆ 10 ಉಪಜಾತಿ ಕಾಡುಗೊಲ್ಲ, ಕ್ರಮ ಸಂಖ್ಯೆ 11 ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥದ ಪದ ಹೆಸರುಗಳು ಕಾಡುಗೊಲ್ಲ, ಕ್ರಮ ಸಂಖ್ಯೆ 30 ನಿಮ್ಮ ಕುಟುಂಬದ ಕುಲ ಕಸಬು ಕುರಿ ಮತ್ತು ಮೇಕೆ ಸಾಕಾಣಿಕೆ ಎಂದು ನಮೂದಿಸುವಂತೆ ಎಲ್ಲಾ ಕಾಡುಗೊಲ್ಲ ಸಮುದಾಯಕ್ಕೆ ಜಾಗೃತಿ ಮೂಡಿಸಲಾಯಿತು. ವನಕಲ್ಲು ಮಠದ ಶ್ರೀ ಬಸವ ರಮಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಯುವ ಕಾಡುಗೊಲ್ಲ ರಾಜ್ಯಾಧ್ಯಕ್ಷ ಪ್ರಭುದೇವ್, ರಾಜ್ಯ ಕಾಡುಗೊಲ್ಲರ ಸಂಘದ ಮೀಸೆ ಮಿಹಾಲಿಂಗಪ್ಪ, ಶಿರಾ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಈಶ್ವರಪ್ಪ, ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ, ಕಾಡುಗೊಲ್ಲ ಮುಖಂಡರಾದ ಡಿಎಂಪಿ ಕರಿಯಪ್ಪ, ಸೂಡಾ ಮಾಜಿ ಅಧ್ಯಕ್ಷ ಈರಣ್ಣ, ಮದಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ, ವಕೀಲ ಈರಣ್ಣ, ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುನೀತ್, ಸದಸ್ಯ ಶ್ರೀನಿವಾಸ್ ಪಟೇಲ್, ಕೃಷ್ಣೇಗೌಡ, ಶಿವಣ್ಣ, ಈರಣ್ಣ, ರಂಗಸ್ವಾಮಿ, ಮಹಾಲಿಂಗಪ್ಪ ಸೇರಿದಂತೆ ಹಲವಾರು ಕಾಡುಗೊಲ್ಲ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ತಾರೀಕು ಜಾತಿ ಗಣತಿ ಆಗ್ತಾ ಇದೆ. ಈ ಜಾತಿ ಗಣತಿ ಈಗಾಗಲೇ ಎಲ್ಲ ನಮ್ಮ KEPR ಬಂದು ನಿಮ್ಗೆಲ್ಲ ಸ್ಟಿಕ್ಕರ್ ಅನ್ನು ಸಹ ಹಾಕಿದ್ದಾರೆ. ಆದ್ರಿಂದ ಅವರು ಬಂದಂತ ಸಂದರ್ಭದಲ್ಲಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನಾವು ಕಾಡುಗೊಲ್ಲ ಅಂತ ತಾವೆಲ್ಲರೂ ದಯಮಾಡಿ ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಏನು 2018ರಲ್ಲಿ ಆದಂತ ಜಾತಿ ಪಟ್ಟಿಯಲ್ಲಿ ಕಾಡುಗೊಲ್ಲ ಅಂತ ಆಯ್ತು. ಅಲ್ಲಿಂದ ನಮ್ಮ ಜಾತಿ ಒಂದು ಸಪರೇಟ್ ಸ್ವತಂತ್ರವಾದ ಜಾತಿ ಆಯ್ತು. ಹಾಗಾಗಿ ನಮ್ಗೆ ಅನುಮೋದನೆಯನ್ನು ಸರ್ಕಾರ ಕೊಟ್ಟಿರೋದ್ರಿಂದ ನೀವು ಕಾಡುಗೊಲ್ಲ ಅಂತಾನೆ ಬರ್ಸ್ಬೇಕು. ನಿಮ್ಮ ಕುಲ ಕಸಬು ಏನು ಅಂತ ಅಂದ್ರೆ ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಕುರಿ ಮತ್ತು ಮೇಕೆ ಸಾಗಾಣಿಕೆಯನ್ನ ಮಾಡ್ತೀವಿ ಅಂತ ತಾವೆಲ್ಲರೂ ಸಹ ಬರ್ಸ್ಬೇಕಾಗ್ತದೆ. ಮತ್ತೆ ಕೆಲವೊಂದು ನಿಮ್ಗೆ ಏನು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಈ ಗೊಲ್ಲ ಅಂತ ಹಿಂದೆ ಇದ್ದಂತ ಸಂದರ್ಭದಲ್ಲಿ 2018ರಲ್ಲಿ ನಮ್ಗೆ ಕಾಡುಗೊಲ್ಲ ಅಂತ ಸ್ವತಂತ್ರ ಆದ್ಮೇಲೆ, ಅನುಮೋದನೆ ಆದ್ಮೇಲೆ ನಮ್ಗೆ ಯಾವುದೇ ಮಕ್ಕಳಿಗೆ ಕಾಡುಗೊಲ್ಲ ಅಂತ ಬರ್ಸೋದ್ರಲ್ಲಿ ಯಾವುದೂ ತೊಂದರೆನೂ ಸಹ ಇರುವುದಿಲ್ಲ. ಯಾರ ಮಾತಿಗೂ ನೀವು ಕಿವಿಗೊಳ್ಬಾರ್ದು. ಯಾಕೆ ಅಂತಂದ್ರೆ ಕಾಡುಗೊಲ್ಲ ಅಂತ ಬರ್ಸಿದ್ರೆ ಸುಮಾರು 90 ವರ್ಷಗಳ ಹಿಂದೆ ಜಾತಿ ಗಣತಿ ಆಗಿತ್ತು. ಅದನ್ನ ಬಿಟ್ರೆ ಇವತ್ತೇ ಈ ಜಾತಿ ಗಣತಿ ಮಾಡ್ತಾ ಇರೋದು. ಬಂಧುಗಳೇ, ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಊಹಾಪೋಹಗಳಿಗೆ ನೀವು ಯಾರು ಸಹ ನೀವು ಏನು ರಾಜಕೀಯ ಬಂದಾಗ ಮಾಡ್ಕೊಳ್ಳಿ. ಯಾವುದೇ ಮುಖಂಡರಾಗ್ಬೋದು, ಯಾರನ್ನೂ ಸಹ ಅಡ್ಡದಾರಿಗೆ ಇಳಿಸೋದು ಬೇಡ. ಯಾಕೆ ಅಂತ ಅಂದ್ರೆ ಕೇಂದ್ರದ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿಲ್ಲ, ಮತ್ತೆ ಅಲಮಾರಿ ಪಟ್ಟಿಯಲ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ 2018ರಲ್ಲಿ ಆದಂತ ಕೇಂದ್ರ ನಮ್ಮ ಅನುಮೋದನೆ ಆದಂತ ಕಾಡುಗೊಲ್ಲರಿಗೆ ನಾವು ಎಲ್ಲರೂ ಸೇರಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಿ ಕೇಂದ್ರಕ್ಕೆ ಫೈಲ್ ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘ ಈಗಾಗಲೇ ಮಾಡಿದೆ. ಮತ್ತೆ ಪ್ರವರ್ಗ 1ರಲ್ಲಿ ಏನು ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೂ ಸಹ ಇವಾಗ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ ಸಹ ನಾವೆಲ್ಲರೂ ಹೋಗಿ ಭೇಟಿ ಮಾಡಿದ್ದೀವಿ. ಅನೇಕ ಮುಖಂಡರುಗಳನ್ನು ಕರ್ಕೊಂಡೋಗಿ ಭೇಟಿ ಮಾಡಿ ಅದನ್ನು ಸಹ ಶಿವರಾಜ್ ತಂಗಡಗಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಸಹ ಹೇಳಿರೋದ್ರಿಂದ ಅದು ಸಹ ಸಂಶಯ ನಿಮ್ಗೆ ಬೇಡ. ಹಾಗಾಗಿ ಈ ರಾಜ್ಯ ಸಂಘ ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಇಲ್ಲಿ ಸಂಘ ಒಂದೇ ಮಾಡಕ್ಕಾಗೋದಿಲ್ಲ. ಇರ್ತಕ್ಕಂಥ 3 ಪಕ್ಷದ ಎಲ್ಲಾ ಮುಖಂಡರುಗಳು ಸಹ ನಮ್ಮ ಜೊತೆಯಲ್ಲಿ ಬಂದು ಅವರವರ MLAಗಳು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಎಲ್ಲರನ್ನೂ ಸಹ ಅವ್ರ ಜೊತೆಯಲ್ಲಿ ಹೋಗಿ ನಾವು ಭೇಟಿ ಮಾಡಿರ್ತೀವಿ. ಯಾವುದೇ ಒಂದು ಪಕ್ಷದಲ್ಲಿ ನಾವೇನು ಮಾಡಿಲ್ಲ. ಒಂದು ಪಕ್ಷ ನಮ್ಗೇನಿಲ್ಲ. ನಮ್ಮ ಸಮಾಜ ಉದ್ಧಾರ ಆಗ್ಬೇಕು ನಾವು ಒಂದೇ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ. ಹೊರತು ನಾವ್ಯಾರು ಬಂದು ಎಲೆಕ್ಷನ್ ಆಗ್ಲಿ, ಇಲ್ಲ ನಿಮ್ ಊರಿಗೆ ಬಂದು ಗೌಡಿಕೆ ಮಾಡೋದಾಗ್ಲಿ, ಪೂಜಾರಿಕೆ ಮಾಡೋದಾಗ್ಲಿ, ನಿಮ್ ದೇವರುಗಳನ್ನ ಕಿತ್ಕೊಳ್ಳೋದಾಗ್ಲಿ ಯಾವುದು ಸಹ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಬೆಂಗಳೂರಿಂದ ಸುಮಾರು 1 ವಾರದಿಂದ ನಾವೆಲ್ಲರೂ ಸಹ ತಿರುಗ್ತಾ ಇದ್ದೀವಿ ಅಂತ ಅಂದ್ರೆ 42 ತಾಲೂಕಿನಲ್ಲಿ ಕಾಡುಗೊಲ್ಲರವ್ರೆ. ಆ 42 ತಾಲೂಕಿನಲ್ಲೂ ನಮ್ಗೇನು ಆದಾಯ ಬರ್ತಕ್ಕಂಥದ್ದು ಯಾವುದೂ ಇಲ್ಲ. ಈ ಸಮಾಜಕ್ಕೋಸ್ಕರ ಹುಟ್ಟಿದೀವಿ,
ಸಮಾಜದ ಏಳಿಗೆ ಆಗ್ಬೇಕು, ಸಮಾಜದ ಆರ್ಥಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ ದುಸ್ಥಿತಿಲಿದೆ. ಆ ದುಸ್ಥಿತಿಯಿಂದ ಮೇಲ್ಕೆತ್ತಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೇಕು. ನಾವು ಮಾಡಿರ್ತಕ್ಕಂಥ ಮೌಢ್ಯಗಳನ್ನ ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಇನ್ನೊಂದು ಜಾತಿಯ ವಿರುದ್ಧವಾಗಿ ಆಗ್ಬೋದು, ಇನ್ನೊಂದು ಕುಟುಂಬದ ವಿರುದ್ಧವಾಗಿ ಆಗ್ಬೋದು, ಇನ್ನೊಬ್ಬರ ಪಕ್ಷದ ವಿರುದ್ಧವಾಗಿ ಆಗ್ಬೋದು, ಯಾವುದು ಸಹ ಇಲ್ಲ ಬಂಧುಗಳೇ. ತಾವೆಲ್ಲ ಮುಖಂಡರು, ಶಿರಾ ತಾಲೂಕಿನ ಎಲ್ಲ ಮುಖಂಡರು ಅರ್ಥ ಮಾಡ್ಕೋಬೇಕು. ಯಾವತ್ತೂ ಬರ್ದಂತ ಯಾದವ ರಥ ಬರ್ತದೆ ಅಂತ ಅಂದ್ರೆ ಎಸ್ಟಿ ಫೈಲ್ ಹೋಗಿ ಡೆಲ್ಲಿಲಿ ಸುಮಾರು 4-5 ಸರಿ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ನೀವು ಯಾದವರು, ನೀವು ಗೋಲ್ರು, ನೀವು ಡೈರಿ ಉತ್ಪನ್ನ ಮಾಡ್ತಾ ಇದ್ದೀರಾ, ನೀವೆಲ್ಲ ಕ್ರಿಶ್ಚಿಯನ್ ಪೂಜೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಎಸ್ಟಿ ಕೊಡಕ್ ಆಗಲ್ಲ ಅಂತ ಫೈಲ್ ವಾಪಸ್ ಕಳಿಸಿದ್ದು ಇಡೀ ನಮ್ಮ ಎಲ್ಲ ಮುಖಂಡರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೂ ಗೊತ್ತಿದ್ರು ಸಹ ನಾವು ಹಂಗಲ್ಲ, ನಾವೇ ಬೇರೆ ಅಂತ ಅಂದ್ರೆ ಸಮಾಜಕ್ಕೆ ಯಾವತ್ತೂ ಸಹ ಇವರು ಒಳ್ಳೇದ್ ಮಾಡ್ತಕ್ಕಂಥ ಕೆಲಸ ಆಗೋದಿಲ್ಲ ಬಂಧುಗಳೇ. ತಾವೆಲ್ಲರೂ ದಯಮಾಡಿ, ನಾನು ಜಾಸ್ತಿ ಮಾತನಾಡಕ್ಕೆ ತುಮಕೂರಲ್ಲೂ ಸಹ ಸುಮಾರು 400-500 ಜನ ಎಲ್ಲ ಯುವಕ ಮಿತ್ರರು ಮತ್ತೆ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೀವಿ. ರಾಜ್ಯಾದ್ಯಂತ 42 ತಾಲೂಕಲ್ಲೂ ಸಹ ಕಾಡುಗಲ್ಲ ಅಂತ ಬರ್ಸ್ತಾ ಇದ್ದಾರೆ. ಯಾರೋ ಒಬ್ರು ಇಬ್ರು ಹೇಳಿದ ಮಾತ್ರಕ್ಕೆ ನೀವು ಯಾರು ಕಿವಿ ಕೊಡಬೇಡಿ. ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಎಸ್ಟಿ ಆಗ್ಬೇಕು ಅಂದ್ರೆ ನಮ್ಮ ನಿಖರವಾದ ಸಂಖ್ಯೆ ಬೇಕಾಗ್ತದೆ. ಕಾಡುಗೊಲ್ಲ ಅಂತಾರೆ ನೀವು ಬರ್ಸಿದ್ದೆ ಆದ್ರೆ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ಳಕ್ಕೆ ನಾವು ನಿಂತು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಶಿರಾ ತಾಲೂಕಿನ ಎಲ್ಲ ನಮ್ಮ ಹಿರಿಯ ನಾಗರಿಕ ಬಂಧುಗಳೇ, 45,000-50,000 ಓಟ್ನ ಮಡಿಕೊಂಡಿದೀವಿ. ಯಾರನ್ನು ಬೇಕಾದ್ರೂ ಗೆಲ್ಸ್ಬೋದು, ಯಾರನ್ನು ಬೇಕಾದ್ರೂ ಸೋಲ್ಸ್ಬೋದು. ಆದ್ರೆ ಇವತ್ತಿನವರೆಗೂ ಸಹ ಬಿಗಿಯಾದ ಒಬ್ರು ಲೀಡ್ರು ಸಿಕ್ಲಿಲ್ಲ ನಮ್ಗೆ. ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಆರ್ಥಿಕವಾಗಿ ಸಬಲರಾಗಿರೋರ್ನ ಒಬ್ರನ್ನ ನಾವು ಹುಡ್ಕಕ್ ಆಗ್ತಾ ಇಲ್ಲ. ಆ ತರ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯಾಕಪ್ಪ ಅಂತ ಅಂದ್ರೆ ಶಿಕ್ಷಣದ ಕೊರತೆ. ನಮ್ಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲ. ಕುರಿ ಮೇಕೆ ಮಾರಿ ದುಡ್ಡು ತಗೊಂಡೋಗಿ ಇನ್ನೊಬ್ರಿಗೆ ಕೊಡ್ತೀವಿ, ಅವ್ರು ಉದ್ಧಾರ ಆಗ್ತಾರೆ ಹೊರತು ನಾವ್ ಯಾವತ್ತೂ ಉದ್ಧಾರ ಆಗ್ಲಿಲ್ಲ ಬಂಧುಗಳೇ. ನಾವ್ಯಾರು ವ್ಯಾಪಾರ ಮಾಡ್ಲಿಲ್ಲ, ನಾವ್ಯಾರು ವಿದ್ಯಾಭ್ಯಾಸ ಮಾಡ್ಲಿಲ್ಲ, ನಾವ್ಯಾರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ನಾವಿವತ್ತು ಹಿಂದುಳಿದಿದ್ದೀವಿ ಬಂಧುಗಳೇ. ತಾವು ಅರ್ಥ ಮಾಡ್ಕೊಬೇಕು. ಯಾರು ಯಾವುದೇ ಒಂದು ಸಮಾಜದ ಸೇವೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೆಂತಕ್ಕಂತ ಕೆಲಸವನ್ನೇ ಮಾಡ್ಬೇಕೆ ಹೊರತು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ, ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಸಹ ನಾನು ಮನವಿಯನ್ನ ಮಾಡ್ತೀನಿ. ತದನಂತರ 1880ರಲ್ಲಿಯೂ ಸಹ ಕಾಡುಗೊಲ್ಲ ಅನ್ನುವಂತಹ ಜಾತಿ ಅಂದಿನಿಂದಲೂ ಇರುವಂತದ್ದು. 1931ರಲ್ಲಿ ಮೈಸೂರು ಸಂಸ್ಥಾನದಿಂದ ಜಾತಿ ಗಣತಿ ಮಾಡಿದಂತ ಸಂದರ್ಭದಲ್ಲಿ ಕಾಡುಗೊಲ್ಲವನ್ನ ಬಿಟ್ಟು ಹೋಗುತ್ತೆ. ಯಾದವ ಸಂಗಮ ಅನ್ನುವಂಥದ್ದು 1924ರಲ್ಲಿ ಪ್ರಾರಂಭ ಆದ್ಮೇಲೆ ಕಾಡುಗೊಲ್ಲದ ಜಾತಿ ಪಟ್ಟಿಯಿಂದ ಬಿಡುತ್ತೆ. ಆದ್ರೆ ನಮ್ಮ ಶಿರಾ ತಾಲೂಕು ಬೇವಿನಹಳ್ಳಿಯ ನಾಗೇಗೌಡರು ಅನ್ನುವಂಥದ್ದು, ಇವರ ಪಟೇಲ್ ನಾಗೇಗೌಡರು, ಅವರು ಮೈಸೂರು ಸಂಸ್ಥಾನಕ್ಕೆ ಪತ್ರ ಬರೀತಾರೆ, ಮತ್ತೆ ಜನಗಳನ್ನ ಕರ್ಕೊಂಡು ಹೋಗ್ತಾರೆ. ನಾವು ಬುಡಕಟ್ಟು ಸಂಪ್ರದಾಯದವರು, ನಮ್ಮ ಆಚಾರ ವಿಚಾರಗಳು ಬಹಳ ಹಿಂದುಳಿದಿರುವಂತದ್ದು. ನಾವು ಬುಡಕಟ್ಟು ಸಂಪ್ರದಾಯದಲ್ಲಿ ವಾಸಿಸ್ತೀವಿ, ಆದ್ರೆ ನಮ್ದು ಇರ್ಬೇಕು ಅಂತ ಬೇವಿನಹಳ್ಳಿಯಿಂದ ಪ್ರಾರಂಭಗೊಳ್ಳುವಂತದ್ದು. ಆದ್ರೆ ಮೈಸೂರು ಮಹಾರಾಜರು ಆಯ್ತು ಸರಿಪಡಿಸೋಣ ಅನ್ನುವಂಥದ್ದು ಹೇಳ್ತಾರೆ. ಅಲ್ಲಿವರೆಗೂ ಜಾತಿ ಜನಗಣತಿ ಆಗಿರೋದಿಲ್ಲ. ಆದ್ರೆ 2014ರಲ್ಲಿ ಜಾತಿ ಪಟ್ಟಿಗೆ 14ರಿಂದ 18ರವರೆಗೆ ಹೋರಾಟದ ಫಲವಾಗಿ ಅದು ಕರ್ನಾಟಕದಲ್ಲಿ ಕಾಡುಗೊಲ್ಲರು ಅನ್ನುವಂಥದ್ದು 541 ಸಂಖ್ಯೆ ಒಳಗೆ ಬರುವಂತದ್ದು. ಅದನ್ನ ಸೇರ್ಪಡಿಸುವಂತದ್ದು ಆ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತು. ಈಗ ಬುಡಕಟ್ಟು ಸಂಪ್ರದಾಯದ ಪ್ರಕಾರವಾಗಿ ಮ್ಯಾಸ್ ನಾಯಕರು ಹೇಗೆ ಎಷ್ಟಿಗೆ ಹೋಗಿದ್ದಾರೋ ಹಂಗೆ ಕಾಡುಗೊಲ್ಲರು ಹೋಗ್ಬೇಕು ಅನ್ನುವಂಥದ್ದು ಶಿಫಾರಸ್ಸಾಗಿದೆ. ಇದಕ್ಕೆ ಕರ್ನಾಟಕ ಕಾಡುಗೊಲ್ಲ ಸಂಘ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಪ್ರಭು ಅವರು ಮತ್ತು ರಾಜ್ಯಾದ್ಯಂತ ಇರುವಂತಹ ಅನೇಕ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಸಮಾಜದ ಹಲವು ಕಾಡುಗೊಲ್ಲ ಮುಖಂಡರ ಸಂಘಟನೆಗಳು ಸಹ ಒಂದು 8ಕ್ಕೂ ಹೆಚ್ಚು ಸಂಘಟನೆಗಳಿವೆ. ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಹೋರಾಟವನ್ನ ಮಾಡಿದ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ಜಾತಿ ಮತ್ತು ಆರ್ಥಿಕ ಸಮೀಕ್ಷೆಗಳು ನಡೆಯುವಂತ ಸಂದರ್ಭದಲ್ಲಿ ಕಾಡುಗೊಲ್ಲ ಅಂತ ಉಪಜಾತಿ ಕಾಡುಗೊಲ್ಲ, ಪರ್ಯಾಯ ಪದ ಕಾಡುಗೊಲ್ಲ ಅಥವಾ ಡ್ಯಾಶ್ ಅದು ಏನು ತಗೊಳುತ್ತೆ ಅನ್ನೋದು ನೋಡಿ. ಆದ್ರೆ ಬುಡಕಟ್ಟು ಸಂಪ್ರದಾಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ
ನೀವು ಎತ್ತಪ್ಪ, ಜುಂಜಪ್ಪ ಮತ್ತೆ ಸುಮಾರು 500ಕ್ಕೂ ಹೆಚ್ಚು ವೀರಗಾರರು ಈ ಸಮಾಜದಲ್ಲಿ ಬಂದೋಗಿರುವಂತದ್ದು. ಕರಡಿ ಬೆಳ್ಳಪ್ಪ, ಎತ್ತಪ್ಪ, ಜುಂಜಪ್ಪ, ಸಣ್ಮುತ್ತಿ, ಚಿತ್ಮುತ್ತಿ 3 ಕಟ್ಟೆ ಮನೆಗಳನ್ನ ಒಳಗೊಂಡಂತಹ ಭಾರತದ ಏಕೈಕ ಪರಂಪರೆ ಅಂದ್ರೆ ಅದು ಕಾಡುಗೊಲ್ಲ ಪರಂಪರೆ ಎನ್ನುವಂಥದ್ದು. ಇಂತಹ ಬುಡಕಟ್ಟು ಲಕ್ಷಣಗಳನ್ನ ಒಳಗೊಂಡಿರೋದ್ರಿಂದ ಬುಡಕಟ್ಟು ಆ ಧರ್ಮ ಅನ್ನುವಂತ 11ನೇ ಕಾಲಂನಲ್ಲಿ ಬುಡಕಟ್ಟು ಅನ್ನುವಂಥದ್ದನ್ನ ಬರೆಸುವ ಮೂಲಕವಾಗಿ ನಿಮಗೆ ಒಂದು ಮುಂದಿನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಒಂದು ಜಾಥಾ ಬಂದಿರುವಂತದ್ದು. ತಾವೆಲ್ಲರೂ ಕಾಯ ವಾಚ ಮನಸಾರೆ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನೀವೆಲ್ಲರೂ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭ ಆಗ್ಲಿ. ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ, ಹಾಡುವಂತ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರವೆನಿಸುವ ಮುನ್ನ ಸಾಕು ಮಾಡು. ಅಭಿಯಾನವನ್ನ ಇವತ್ತು ಪ್ರಪ್ರಥಮವಾಗಿ ಶಿರಾ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ 40 ತಾಲೂಕು 12 ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ರಾಜಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲಾ ನಮ್ಮ ಕಾಡುಗೊಲ್ಲರಿಗೆ ಇಷ್ಟು ವರ್ಷ ಏನು ಅನ್ಯಾಯ ಆಗಿದೆ, ಆಮೇಲೆ ನಮ್ಗೆ ಏನು ವಂಚಿತರಾಗಿದ್ದೀವಿ, ಆಮೇಲೆ ಜಾತಿ ಪಟ್ಟಿಯಿಂದ ಇಷ್ಟು ಸೇರ್ಲಿಲ್ಲ, ಯಾವುದೇ ಸವಲತ್ತು ಸಹ ಸರ್ಕಾರದಿಂದ ಸಿಗ್ತಿರಲಿಲ್ಲ ಬಂಧುಗಳೇ. ಇವತ್ತು ನಮ್ಗೆ ಇದೊಂದು ಸುವರ್ಣ ಅವಕಾಶ. ಏನಂದ್ರೆ ಇವತ್ತು ಕಾಡುಗೊಲ್ಲ ಅನ್ನೋ ಒಂದು ಪದವನ್ನ ಇವತ್ತು ಸರ್ಕಾರ ಜಾತಿ ಪಟ್ಟಿಯಲ್ಲಿ ಇವತ್ತು ಸೇರಿಸಿದ್ರಿಂದ ಇವತ್ತು ನಾವು ಆ ಒಂದು ಬೇಸ್ ಮೇಲೆ ಇವತ್ತು ಕಾಡುಗೊಲ್ಲ ನಿಗಮವನ್ನ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡಿ ಇವತ್ತು ಹೈಕೋರ್ಟ್ ಹೋಗಿ ಇವತ್ತು ಕಾಡುಗೊಲ್ಲ ನಿಗಮವನ್ನು ನಮ್ಮ ಸಂಘಟನೆ ಇವತ್ತು ಮಾಡ್ಕೋಬೇಕು ಬಂದ್ರೆ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಮುಂದೆ ಇರೋದು ಅಂದ್ರೆ ಇವತ್ತು ಏನು ಕಾಂತರಾಜ್ ಆಯೋಗದಲ್ಲಿ ಮೊನ್ನೆ ಸೆಷನ್ ಮಾಡ್ತು ಸರ್ಕಾರ 5 ವರ್ಷ ಹಿಂದೆ, ಅದನ್ನ 3 ಲಕ್ಷ ಅಂತೇಳಿ ನಮ್ಮ ಕಾಡುಗೊಲ್ಲ ಸರ್ಕಾರ ಕರ್ನಾಟಕದಲ್ಲಿ ಅಂತ ತೋರಿಸಿದ್ರು. ಇವತ್ತು ನಮ್ಗೆ ಸುವರ್ಣಾವಕಾಶ ಅಂದ್ರೆ ಮತ್ತೆ ನಮ್ಗೆ ಜಾತಿ ಗಣತಿ ಮಾಡಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಂತೇಳಿ ನಮ್ಗೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ದಿನಾಂಕ 22 ತಾರೀಕಿನಿಂದ 7ನೇ ತಾರೀಕಿನವರೆಗೂ ಬರೋ ತಿಂಗಳು ಇವತ್ತು ಜಾತಿ ಗಣತಿಯನ್ನು ಮಾಡ್ತಾ ಇದ್ರೆ ಬಂಧುಗಳೇ. ಇವತ್ತೆಲ್ಲರೂ ನೀವೆಲ್ಲರೂ ನಮ್ಮ ಕಾಡುಗೊಲ್ಲ ಅಂತ ಹೇಳಿ 541 ಒಂದು ಕಾಲಂನಲ್ಲಿ ನೀವು ಕಾಡುಗೊಲ್ಲ ಅಂತ ಹೇಳಿ ಒಂದು ಮುಹೂರ್ತ ಮಾಡಬೇಕು. ಮತ್ತು ಕಾಲಂ ನಂಬರ್ 9ರಲ್ಲಿ ಕ್ರಮ ಸಂಖ್ಯೆ 9ರಲ್ಲಿ ಕಾಡುಗೊಲ್ಲ ಅಂತ ಹೇಳಿ ನೀವು ಮುಂದೆ ಮಾಡಬೇಕು. ಮತ್ತು ಪರ್ಯಾಯ ಪದ ಯಾವುದು ಅಂತ ಕೇಳಿದ್ರೆ ಕಾಡುಗೊಲ್ಲ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕು. ಮತ್ತೆ ನಿಮ್ಮ ಕುಲಕಸಬು ಏನು ಅಂತ ಕೇಳಿದ್ರೆ ನಾವು ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂತ ಹೇಳ್ಬೇಕು. ನೀವೆಲ್ಲ ವಿದ್ಯಾವಂತರು ಏನಿದ್ದೀರಿ, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಇವತ್ತು ಈ ಸಂಖ್ಯಾಬಲ ನಮ್ಮ ಸರ್ಕಾರಕ್ಕೆ ಪಕ್ಕ ನಾವು ಯಾವತ್ತೇ ಇದೆಲ್ಲ ನಮ್ಮ ಕಾಡುಗೊಲ್ಲರು ಎಷ್ಟು ಜನ ಇದೀವಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಅಂಕಿಅಂಶ ತಿಳಿಸಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲಾ ಸವಲತ್ತುಗಳು ಏನು ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ಸವಲತ್ತುಗಳು ನಮ್ಮ ಪಾಲು ನಮ್ಗೆ ಸಿಗುತ್ತೆ ಬಂಧುಗಳೇ.